ನಾನು ಸಕಾರಾತ್ಮಕ ಮನೋಭಾವನೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತೇನೆ, ಆದರೆ ನನ್ನ ಸುತ್ತಮುತ್ತಲಿನ ಜನರು ನನ್ನನ್ನು ಗೇಲಿ ಮಾಡುತ್ತಾರೆ. ನನ್ನ ನಿರೀಕ್ಷೆಯು ಆಸೆ ಪಡುವ ಚಿಂತೆಗಿಂತ ಹೆಚ್ಚಿನದಲ್ಲ ಎಂದು ಅವರು ಹೇಳುತ್ತಾರೆ. ಇದು ಸಹ ನಾವು ಸರ್ವೇ ಸಾಮಾನ್ಯವಾಗಿ ಕಾಣುವಂತಹ ಒಂದು ಸನ್ನಿವೇಶ. ಏನಂದರೆ, ನಾನು ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡಿರೋದನ್ನು ಅನೇಕರು ಗೇಲಿ ಮಾಡುವಂಥದ್ದು. ಇಲ್ಲಿ ಏನಾಗತ್ತೆ ಅಂದರೆ, ನನಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಇರುತ್ತೆ, ಆದರೆ ಯಾರು ಗೇಲಿ ಮಾಡ್ತಾರಲ್ಲ ಆ ಪಾಸಿಟಿವ್ ಆ್ಯಟಿಟ್ಯೂಡ್ನ ಅವರು ತಮ್ಮಲ್ಲಿ ಕಲ್ಪಿಸ್ಕೊಳ್ಳೋದಕ್ಕೆ ಆಗದೇ ಇರುವಂಥ ಕಾರಣದಿಂದ ಓಹ್ ಬಂದ ನೋಡಪ್ಪ, ಅರ್ಥ ಆಗ್ತದೆಯಾ, ಆ ರೀತಿಯಾದಂಥ ಗೇಲಿ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಈ ನಿರೀಕ್ಷೆ ವಿಷಯದಲ್ಲೂ ಅಷ್ಟೇ ಆ ಪಾಸಿಟಿವ್ ಆ್ಯಟಿಟ್ಯೂಡ್, ಆ ಸಕಾರಾತ್ಮಕ ಭಾವನೆ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇವಾಗ ನಾವು ರೋಮಾಪುರ ಪತ್ರಿಕೆಯಲ್ಲಿ ನೋಡಬೇಕಾದ್ರೆ 8ನೇ ಅಧ್ಯಾಯ 24-25ನೇ ವಚನ ಆಂಗ್ಲ ಭಾಷೆಯಲ್ಲಿ ಬಹಳ ಚೆನ್ನಾಗಿದೆ. ಹೋಪ್ ದಟ್ ಈಸ್ ಸೀನ್ ಈಸ್ ನೋ ಹೋಪ್ ಆಟ್ ಆಲ್. ಅಂದರೆ ನಮಗೆ ಕಾಣಿಸುವಂಥದ್ದು ಅದು ನಿರೀಕ್ಷೆ ಆಗಿರೋದಿಲ್ಲ. ಅಂದರೆ ನಮ್ಗೆ ಇವಾಗ ಕಾಣಿಸ್ತದೆ ಎಂಬುದಾಗಿ ಹೇಳುವಾಗ ನಿರೀಕ್ಷೆ ಅನ್ನೋದಿಲ್ಲ. ನಮ್ಮ ಕಣ್ಣಿಗೆ ಕಾಣದೇ ಇರುವಂಥದ್ದನ್ನು ಅದನ್ನು ನಾವು ನಿರೀಕ್ಷೆ ಎಂಬುದಾಗಿ ಹೇಳ್ಬೋದು. ಇವಾಗ ನಾವು ಈ ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 24-25ನೇ ವರ್ಷದಲ್ಲಿ ನೋಡಬೇಕಾದ್ರೆ, ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನು ಎದುರು ನೋಡುವವರಾಗಿದ್ದೇವೆ. ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ? ಪ್ರತ್ಯಕ್ಷವಾದದ್ದನ್ನು ಎದುರು ನೋಡುವುದುಂಟೆ. ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು. ಅಂದರೆ ಏನು, ನಮಗೆ ಕಾಣಿಸೋದಿಲ್ಲ, ಅದನ್ನು ನಿರೀಕ್ಷೆ ಮಾಡ್ತೇವೆ. ಇವಾಗ ನನ್ನಲ್ಲಿ ಆ ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ, ನನಗೆ ನಿರೀಕ್ಷೆ ಒಳ್ಳೇದಾಗತ್ತೆ, ಸರಿಯಾಗತ್ತೆ, ದೇವ್ರನ್ನ ನನ್ನ ಜೀವಿತದಲ್ಲಿ ಕೆಲಸ ಮಾಡೋಕ್ಕೆ ಬಿಟ್ಟಿದ್ದೇನೆ, ಹಾಗಾಗಿ ನನ್ನ ಜೀವಿತದಲ್ಲಿ ಒಳ್ಳೇದಾಗತ್ತೆ ಅನ್ನುವಂಥ ನಿರೀಕ್ಷೆ ಇರುತ್ತೆ. ಆದರೆ ಇದನ್ನೇ ಬೇರೆಯವರು ಗೇಲಿ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಈ ಸಮಯದಲ್ಲಿ ನೀವು ಮಾಡಬೇಕಾಗಿರೋದಷ್ಟೇ, ದಯಮಾಡಿ ನೀವು ಅವರನ್ನು ಏನಂತೆ ಗೌರವದಿಂದ ಕಾಣಿ. ಟ್ರೀಟ್ ಎವ್ರಿ ಒನ್ ವಿತ್ ರೆಸ್ಪೆಕ್ಟ್. ಅವ್ರು ಏನಾದರೂ ಹೇಳ್ಕೊಳ್ಳಿ, ಆದರೂ ಸಹ ನಿಮ್ಮ ಗೌರವ, ಅವ್ರಿಗಿರುವಂಥ ಗೌರವ ಅದು ತಪ್ಪಬಾರದು. ಎರಡನೇದಾಗಿ, ಯಾವಾಗಲೂ ನಿಮ್ಮಲ್ಲಿ ಅವ್ರ ಅಂದ ಮಾತ್ರಕ್ಕೆ ನಕಾರಾತ್ಮಕ ಭಾವನೆ ಬರುವುದು ಬೇಡ. ಆ ಸಕಾರಾತ್ಮಕ ಭಾವನೆ ಯಾವಾಗಲೂ ನಿಮ್ಮಲ್ಲಿ ಕೆಲಸ ಮಾಡುವಂಥದ್ದಾಗಿರಲಿ. ಮೂರನೇದಾಗಿ, ಅವರ ಬಗ್ಗೆ ನೀವು ಕೇಳಿ. ಅವ್ರು ಏನಾದರೂ ನಿಮ್ಮ ಬಗ್ಗೆ ಅವರ ಬಗ್ಗೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಬರುವಾಗ ಅದನ್ನು ನೀವು ಕೇಳಿ. ಎಷ್ಟೊಂದು ಬಾರಿ ಏನಾಗುತ್ತೆ ಅಂದರೆ, ಅವರ ಮಾತು ಒಂದು ರೀತಿಯಲ್ಲಿ ಆಗಿದ್ದರೆ ಆಡದಿರುವಂಥ ಭಾವನೆ, ಭಾಷೆ ಇನ್ನೊಂದು ರೀತಿಯಲ್ಲಿರುತ್ತೆ. ಆ ಸಮಯದಲ್ಲಿ ನೀವು ಅನ್ಸ್ಪೋಕನ್ ವರ್ಡ್ಸ್ ಇರುತ್ತಲ್ಲ, ಅದನ್ನೂ ಸಹ ಗಮನ ಇಟ್ಟು ಕೇಳುವಂಥವರು ನೀವಾಗಿರಬೇಕು. ಸಾಧ್ಯವಾದರೆ, ಅವಕಾಶ ಸಿಕ್ಕಿದ್ರೆ ಒಂದು ಪಾಸಿಟಿವ್ ಫೀಡ್ಬ್ಯಾಕನ್ನು ಕೊಡುವುದಕ್ಕೆ ನೀವು ಪ್ರಯತ್ನ ಮಾಡಿ. ಆ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡುವುದರ ಮೂಲಕ ಅವರ ಜೀವಿತದಲ್ಲೂ ಬದಲಾವಣೆ ಆಗುತ್ತೆ. ಇವಾಗ ಏನು ಗೊತ್ತಾ, ನೀವು ಒಂದು ಉತ್ತಮವಾದ ಮಾದರಿ ಆಗಿರ್ತೀರ. ಆ ಮಾದರಿ ಆಗಿರುವಂತಹ ಫುಲ್ ಎಫೆಕ್ಟನ್ನು ನೀವು ಕಾಣೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು ಅಷ್ಟು ಪ್ರಭಾವ ಅವ್ರ ಮೇಲೆ ಬೀರಿದೆಯಾ ಅದು ನಿಮಗೆ ಕಾಣುವುದಿಲ್ಲ. ಆದರೆ ಎಲ್ಲೋ ಒಂದೆಡೆ ಈ ಎಲ್ಲ ನಿಮ್ಮ ಕ್ರಿಯೆಗಳಿರುತ್ತಲ್ಲ, ನೀವು ನಡೆದುಕೊಳ್ಳುವಂಥ ರೀತಿ ಅವರ ಜೀವಿತದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ನೀವು ಯಾವಾಗ ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡಿರ್ತೀರ ಅಲ್ಲಿ ಬದಲಾವಣೆಗಳನ್ನು ನೀವು ಕಾಣ್ಬೋದು. ಸೊ ಹಾಗಾಗಿ ಆ ನಿರೀಕ್ಷೆಯನ್ನು ಇಟ್ಟುಕೊಂಡಿರುವುದನ್ನು ನೀವು ಎಂದಿಗೂ ಬಿಡಬೇಡಿ. ಆ ಪಾಸಿಟಿವ್ ಆ್ಯಟಿಟ್ಯೂಡ್, ಸಕಾರಾತ್ಮಕವಾದ ಭಾವನೆ ನಿಮ್ಮಲ್ಲಿ ಯಾವಾಗಲೂ ಇರಲಿ. ಅದೇನೇ ಬೇರೆಯವರ ಜೀವಿತವನ್ನು ಬದಲಿಸುವಂಥದ್ದನ್ನು, ಬೇರೆಯವರ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದನ್ನು ಸಹ ನಾವು ಕಾಣುವಂಥವರಾಗಿರ್ತೇವೆ. ತುಂಬ ಚೆನ್ನಾಗಿ ಹೇಳಿದ್ರಿ. ನಮಗೆ ಗೊತ್ತಿಲ್ಲದೆ ಇದ್ರೂ ನಮ್ಮ ಆ್ಯಟಿಟ್ಯೂಡಿಂದ ಇತರರಿಗೆ ಮುಂದಕ್ಕೆ ಯಾವತ್ತಾದ್ರೂ ಒಂದಿನ ಸಹಾಯ ಆಗುತ್ತೆ. ಅದು ಕೆಲಸ ಮಾಡ್ತಾ ಇರುತ್ತೆ, ಆದರೆ ನಮ್ಗೆ ಕಾಣಿಸೋದಿಲ್ಲ. ನಾವು ಅಂದ್ಕೊಳ್ತೀವಿ ಈ ಟೈಮಲ್ಲಿ ಇದು ಆಗೋದೇ ಇಲ್ಲ ಅಂತ, ಆದರೆ ಅಲ್ಲಿ ಕೆಲಸ ಆಗಿಬಿಟ್ಟಿರುತ್ತೆ. ಹಾಗೆ